ನಮಸ್ಕಾರ ಉತ್ತರ ಕರ್ನಾಟಕ ಮಂದಿ, ಹೆಂಗದಿರಿ? ಬರ್ರಿ ಇವತ್ತು ಚಿಕನ್ ಸುಕ್ಕ ಹೆಂಗೆ ಮಾಡ್ತಾರಂತ ನೋಡೋಣ. ಫಸ್ಟ್ ಇಲ್ಲೇ ಒಂದು 2-3 ಸತಿ ನೀರಿಂದ ಚಿಕನ್ ತೊಳ್ಕೊಂಡೇವಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹಾಕಿ ಇನ್ನೊಂದು ಸತಿ ತೊಳ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಆಮೇಲೆ ನೀರೆಲ್ಲ ತೆಗೆದು ಅದಕ್ಕೆ ಉಪ್ಪು, ಖಾರ, ಆಮೇಲೆ ಅರಿಶಿನ, ಆಮೇಲೆ ಚಿಕನ್ ಮಸಾಲ ಹಾಕ್ರಿ, ಅಂಗಡಿ ಒಳಗೆ ಸಿಗ್ತೈತಲ್ಲ ಅದು. ಆಮೇಲೆ ಅದಕ್ಕೆ ಮನೆಯೊಳಗೆ ಮಾಡಿದ್ದಿದ್ರೆ ಧನಿಯಾ ಪೌಡ್ರ್ ಬೆಸ್ಟ್, ಮಸ್ತ್ ಫ್ಲೇವರ್ ಬರ್ತೈತಿ. ಆದರೆ ನಾವಿಲ್ಲಿ ಅಂಗಡಿ ಒಳಗಿನ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳಕತ್ತೇವಿ. ಆಮೇಲೆ ಮನೆಯೊಳಗೆ ಮಾಡಿದ್ದಂಥ ಅಲ್ಲ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ 3 ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ್ದು ಹಾಕ್ಕೊಂಡ್ವಿ. ಆಮೇಲೆ ಒಂದು 5-6 ಚಮಚ ಮೊಸರು ಹಾಕ್ಕೊಂಡೇವಿ. ಒಂದು ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡು ಚಂದಮ್ಗೆ ಹಿಂಗೆ ಕಲಿಸಿ ಇಟ್ಕೋರಿ. ಒಂದು ಅರ್ಧ ತಾಸಾಗಲಿ 1 ತಾಸಾಗಲಿ ಮಸಾಲ ಎಲ್ಲ ಹಚ್ಕೋತೈತಿ. ಈ ಸೈಡ ಎಣ್ಣೆ ತೊಗೊಂಡೇವಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಮೀಡಿಯಮ್ ಸೈಜಿನ ಒಂದು 3-4 ಉಳ್ಳಾಗಡ್ಡಿ ಹಾಕ್ಕೊಂಡೇವಿ. ಅದು ಚಂದ ಕೆಂಪು ಫ್ರೈ ಆದಮೇಲೆ ಅದಕ್ಕೆ 1-2 ಟೊಮ್ಯಾಟೊ ಹಾಕ್ಕೊಂಡೇವಿ. ಸಣ್ಣ ಇದ್ವಲ್ಲ, ಹಾಗಾಗಿ 2 ಹಾಕ್ಕೊಂಡೇವಿ. ಅದು ಸ್ವಲ್ಪ ಮೆತ್ತಗೆ ಆದಮೇಲೆ ನಾವು ರೆಡಿ ಮಾಡಿಟ್ಟಿದ್ದ ಚಿಕನ್ ಹಾಕ್ಕೊಂಡೇವಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಒಂದು ಸ್ವಲ್ಪ ತಿರುಗಿಸಿ ಕುದಿಯಾಕೆ ಬಿಡ್ರಿ. ಒಂದು 20 ನಿಮಿಷ ಕುದ್ದ ಮೇಲೆ ನಮ್ಮದು ಚಿಕನ್ ನೋಡ್ರಿ ಯಾವ ರೀತಿ ರೆಡಿ ಆಗೈತಿ. ಮಸ್ತಾಗಿರ್ತೈತಿ. ಇದು ಕಾಂಬಿನೇಷನ್ ಸಾಫ್ಟ್ ಆಗಿರೋ ಚಪಾತಿ ಮಾಡಾಕತ್ತೀವಿ ನೋಡ್ರಿ. ಇಲ್ಲಿ ವಿಡಿಯೋದಾಗ ಹೆಂಗೆ ಮಾಡಾಕತ್ತೇವಂತ. ಫಸ್ಟ್ ಒಂದು ಸ್ವಲ್ಪ ಅದನ್ನ ಲಟ್ಟಿಸ್ಕೊಂಡು ನಡಕ್ಕೆ ಫೋಲ್ಡ್ ಮಾಡಿ ಎಣ್ಣೆ ಹಚ್ಕೋರಿ. ಇದರಿಂದ ಸಾಫ್ಟ್ ಆಗಿರ್ತಾವೆ ಚಪಾತಿ. ಆಮೇಲೆ ಒಲೆ ಬಿಸಿ ಆಗಾಕಿಟ್ಟೇವಿ. ಅದ್ರಾಗ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಚಪಾತಿ ಹಾಕ್ರಿ. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ ತಿರುಗಿಸಿ ಹಾಕ್ಕೋರಿ. ಅದನ್ನು ನೋಡ್ರಿ ಯಾವ ರೀತಿ ಉಬ್ಬಾಕತ್ತೈತಿ ಚಪಾತಿ. ನೋಡ್ರಿ ಕ್ಲೋಸಪ್ ಹೆಂಗೆ ಬೆಳಗ್ಗೆ ಮಾಡಿದರೆ ಸಂಜೆವರೆಗೂ ಸಾಫ್ಟ್ ಇರ್ತಾವೆ ಚಪಾತಿ. ನೋಡ್ರಿ ಇಲ್ಲೇ ಈಗ ನಾವು ಸರ್ವ್ ಮಾಡ್ಕೊಳಕತ್ತೇವಿ. ಚಿಕನ್ ಸುಕ್ಕ, ಆಮೇಲೆ ಚಪಾತಿ, ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿ, ನಿಂಬೆಹಣ್ಣು. ನೋಡ್ರಿ ಚಿಕನು ಮಸ್ತ್ ಬೆಂದಿತ್ತು. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಹೆಂಗಾಗಿತ್ತಂತ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ.